ಎಲ್ರಿಗೂ ನಮಸ್ಕಾರ, ಶುಭೋದಯಗಳು. ಬೆಳಗ್ಗೆ ಎದ್ದು ವಾಕಿಂಗ್ ಹೋಗ್ಬೇಕಾದ್ರೆ ನವಿಲ್ಗರಿ ಸಿಕ್ತು. ನಮ್ ಪುಟ್ಟಿನ ಹಸುನ ಆಚೆ ಕಟ್ಟಿ ಕೆಲಸ ಹಿಡ್ಕೊಂಡು ಇವ್ರನ್ನ ಮಾತಾಡ್ಸಕ್ಕೆ ಆಗ್ತಿಲ್ಲ ಸರಿಯಾಗಿ. ನಮ್ಮ ಮೇಸ್ತ್ರಿ ಬೆಳಗ್ಗೆ ಬಟ್ರಾಗೋಯ್ತಾರೆ, ಎಲ್ಲ ಅವನೇ ಅಡಿಗೆ ಮಾಡೋದು. ಇವತ್ತಿಂದ ಗದ್ದೆ ಕೆಲಸ ಸ್ಟಾರ್ಟ್ ಮಾಡೋಣ ಅಂತ ಬಂದೆ. ನೋಡಿ ಯಾವ ತರ ಕಂಡೀಷನ್ ಇದೆ, ಯಾವ ತರ ಮಾಡ್ತೀನಿ ತೋರಿಸ್ತೀನಿ ನಿಮ್ಗೆ. ಇವತ್ತಿಂದ ಗದ್ದೆ ರೆಡಿ ಮಾಡಕ್ ಒಂದ್ ವಾರ ಫುಲ್ ಡ್ಯೂಟಿ ಸ್ಟಾರ್ಟ್. ಒಂದ್ ಕಡೆ ತೇವ್ರಿನೆಲ್ಲ ಕತ್ತರಿಸಿ ಒಳಗೆ ಎಳ್ದು ಮಣ್ಣ ತೇವ್ರಿನೆಲ್ಲ ಕತ್ತರಿಸಿ ಒಳಗೆ ಎಳ್ದಾಗ ಅರ್ಗು ಮೂಲೆಲ್ಲ ಚೆನ್ನಾಗಿ ಕೇಳುತ್ತೆ. ರೋಟ್ರಿ ಹಾಕ್ದಾಗ ಊಟ ಹಾಕಿ ಕರೀದ್ ಮಾತಾಡ್ಸ್ಕೊಂಡು ಈ ಕಡೆ ಇವ್ರ ಪಾಡಿಗೆ ಮನೆ ಕಟ್ಕೊಂಡು ರೆಡಿ ಮಾಡ್ತಿದ್ರು. ಇವ್ರಿಗೆಲ್ಲ ಈ ತರ ಎಂಟರ್ಟೈನ್ಮೆಂಟ್ ಬೇಕು. ಓನರ್ ಗಟ್ಟಿಗಿದ್ದು ಫೆಸಿಲಿಟಿ ಕೊಡ್ತೀನಿ ಅಂತಂದ್ರೆ ಬೇಕಾದ್ರೆ ಇದೆಲ್ಲ ಬೇಡ, ರೆಕಾರ್ಡ್ ಡ್ಯಾನ್ಸ್ ಕರ್ಸು ಅಂತಾರೆ. ಈ ತರ ಸ್ವಲ್ಪ ಆದಷ್ಟು ನ್ಯಾಚುರಲ್ ಫಾರ್ಮಿಂಗ್ ಮಾಡಕ್ಕೆ ಏನು ಕೆಮಿಕಲ್ ಹಾಕ್ದೆಲ್ಲ ಮಾಡಿರೋ ಹತ್ರ ಕಳೆ ಬರುತ್ತೆ, ಕಳೆ ಅವಾಯ್ಡ್ ಮಾಡಕ್ಕಾಗಲ್ಲ. ಕೆಮಿಕಲ್ ಫಾರ್ಮಿಂಗ್ ಮಾಡಿರೋ ಒಂದ್ ಸ್ಪ್ರೇ ಕೊಟ್ಟರೆ ಕಳೆ ಎಲ್ಲ ಹೋಗಿರೋದು, ಬರೀ ಪೈರು ಉಳ್ಕೊಂಡಿರೋದು. ನಾವು ಕಳೆ ಔಷಧಿ ಸ್ಪ್ರೇ ಕೊಟ್ಟಿಲ್ಲ, ಸೊ ಕಳೆ ಹಾಗೆ ಇದೆ. ಕೆಲಸ ಎಲ್ಲ ಮುಗಿಸಿ ಗುದ್ಲಿಕ್ಕೆ ಕಾಲ್ ತೊಳೆದು ಇವಾಗ ಆಟೋ ಕರ್ಸಿ ಕೆಲಸ ಫಾರ್ಮ್ ಬುಕ್ತೀನಿ ಯಾಕೆ ಅಂತ ತೋರಿಸ್ತೀನಿ ಬನ್ನಿ. ಜೊತೆಗೆ ಒಂದು ಕ್ಯಾನ್ ಡೀಸೆಲ್ ಬೇರೆ ಹಾಕೊಂಡ್ಬರ್ಬೇಕು. ಹೋಗ್ತಾ ಬಂಕ್ ಹೋಗಿ ಆಟೋಗೆ ಮತ್ತೆ ಕ್ಯಾನ್ಗೂ ಡೀಸೆಲ್ ಹಾಕ್ಸ್ಕೊಂಡು ಸೀದಾ ನಾವು ಹೋಗಿದ್ದಕ್ಕೆ ಕೆಸ್ತೂರಿಲಿರೋ ಫಾರ್ಮ್ಗೆ. ಇಲ್ಲಿಗೆ ನಾವು ಬಂದ್ರೆ ಇದಕ್ಕೋಸ್ಕರನೇ ಈ ಜನರೇಟರ್ ವಾಟರ್ ಪಂಪ್ ನ ಗಾಡಿ ಹಾಕೊಂಡು ಲೋಡ್ ಮಾಡ್ಕೊಂಡು ಈಗ ಲೇಬರ್ಗೆ ಟಾನಿಕ್ಗಳು ಪರ್ಚೇಸ್ ಮಾಡಿ ಪಂಪ್ ತನ್ನ ಮನೆ ಹತ್ರ ಇಳಿಸ್ಕೊಂಡು ನಮ್ಮ ಕರಿ ಇನ್ಸ್ಪೆಕ್ಷನ್ ಬೇರೆ ಮಾಡ್ತಿದ್ದ. ಇವ್ರಿಗೆ ಪಾರ್ಟಿ ಸ್ಟಾರ್ಟ್ ಮಾಡಿಸಿ ನಾವು ಡೈಲಿ ಎಕ್ಸ್ಪೆನ್ಸಸ್ ಲೆಕ್ಕ ಬರ್ದು ಇವತ್ತಿನ ಕತೆ ಇಷ್ಟೇ.